ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ನೀವಾಗ್ಲೇನೆ ಆ್ಯಪ್ ಕೂಡ ಇದೆ, ಅದರಲ್ಲೂ ಕೂಡ ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳ್ತಾ ಇದ್ರೆ. ಕೆಲವರು ನೋಡ್ತಾ ಇರ್ತಾರೆ ಆ್ಯಪ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಹೇಗೆ ಅಂತ. ಒನ್ಸ್ ನಿಮ್ಮಲ್ಲಿ ಬಂದು ಭೇಟಿಯಾಗಿ ಜಾಯ್ನ್ ಆಗಬೇಕಾ, ಹೇಗೆ ಏನು ಅಂತ ಆ ಪ್ರೊಸೀಜರ್ ಹೇಗಿರುತ್ತೆ? ನಿಮಗೆ ಆ್ಯಪ್ ಬಗ್ಗೆ ಬೇಕು ಅಂದರೆ ನೀವು ಒಮ್ಮೆ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ನಮ್ಮ ಪೇಷಂಟ್ ಕೇರ್ ಎಕ್ಸಿಕ್ಯೂಟಿವ್ ಇರ್ತಾರೆ. ಅವರು ನಿಮಗೆ ಅದರ ಬಗ್ಗೆ ಗೈಡ್ಲೈನ್ಸ್ ಕೊಡ್ತಾರೆ. ನೀವು ಅಲ್ಲಿ ರಿಜಿಸ್ಟರ್ ಆದಮೇಲೆ ನಿಮಗೆ ಆ್ಯಪ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ನಾನು ಹೇಳಿದ ಎಲ್ಲ ಬೆನಿಫಿಟ್ಸ್ ಕೂಡ ನೀವು ಅದರಿಂದ ತಗೋಬಹುದು. ಓಕೆ, ಒಂದ್ಸಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ನಮಗೆ ಡಯಾಬಿಟಿಸ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಅಥವಾ ಕಡಿಮೆ ಆಗಿರಬಹುದು ಅಂತ ಅವ್ರು ಅನ್ಕೊಳ್ತಾ ಇರ್ತಾರೆ. ಸೊ ಕಡಿಮೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೂ ಏನಾದರೂ ಟೆಸ್ಟಸ್ ಇರುತ್ತೆ ಹೇಗೆ ಅಂತ? ನಾನು ಹೇಳಿದಾಗೆ ಮಧುಮೇಹ ಅನ್ನೋದು ಅನಿಯಮಿತವಾದ ಜೀವನ ಶೈಲಿಯಿಂದ ಆಗಿರುತ್ತೆ. ಸೊ ಅದಕ್ಕೆ ನಾವು CDC ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಟ್ರೀಟ್ಮೆಂಟ್ ಕೊಡ್ತಾ ಬಂದಾಗ ಈ ಇನ್ಸುಲಿನ್ ಇಲ್ಲ ಮಾತ್ರೆಗಳು ಏನು ಡಿಪೆಂಡೆನ್ಸಿ ಇರುತ್ತೋ ಅದನ್ನು ಕೂಡ ನಾವು ಕಮ್ಮಿ ಮಾಡ್ತಾ ಬಂದು ನಾವು ನಿಲ್ಲಿಸ್ತೇವೆ. ಅದು ನಿಲ್ಲಿಸಿದಾಗ ನಾವು HbA1c ಟೆಸ್ಟ್ ಒಂದನ್ನು ಮಾಡ್ತೇವೆ. HbA1c ಟೆಸ್ಟ್ 6ಕ್ಕೂ ಕಮ್ಮಿ ಬಂದಾಗ ನಾವು ಪೇಷಂಟ್ನ GTT ಟೆಸ್ಟನ್ನು ಮಾಡಿಸ್ತೇವೆ. ಅದನ್ನು ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಈ GTT ಟೆಸ್ಟಲ್ಲಿ 75 ಗ್ರಾಮ್ ಶುಗರನ್ನು ನಾವು ಕುಡಿಸ್ತೇವೆ, ಅಂದರೆ 15 ಚಮಚ ಸಕ್ಕರೆಯನ್ನು ನಾವು ಕುಡಿಸ್ತೇವೆ. ಇದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ನಿಮ್ಮ ದೇಹ ಅಂತ ನಾವು ಇದರಲ್ಲಿ ಹೇಳ್ತೇವೆ. ಈ ಶುಗರ್ ಕುಡಿದ ಮೇಲೆ 1 ಅವರ್ಗೆ 2 ಅವರ್ಗೆ ನಾವು ಬ್ಲಡ್ ಟೆಸ್ಟನ್ನು ಮಾಡ್ತೇವೆ. ಈ ಬ್ಲಡ್ ಟೆಸ್ಟ್ ಮಾಡಿದಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ 160ಕ್ಕಿಂತ ಕಮ್ಮಿ ಬಂದರೆ ಅವರು ಡಯಾಬಿಟೀಸಿಂದ ರಿವರ್ಸ್ ಆಗಿದ್ದಾರೆ, ಈಗ GTT ನೆಗೆಟಿವ್ ಆಗಿದೆ ಅಂತ ಒಂದು ಹೇಳ್ತೇವೆ. ಸೊ ಇವತ್ತು ದಿನಕ್ಕೆ ಈ ಮಾಧವಬಾಗಲ್ಲಿ 30,000ಕ್ಕೂ ಹೆಚ್ಚು ಮಧುಮೇಹಿ ರೋಗಿಗಳು ಡಯಾಬಿಟಿಕ್ ರಿವರ್ಸ್ ಆಗಿ GTT ನೆಗೆಟಿವ್ ಆಗಿದ್ದಾರೆ. ಇದಕ್ಕೂ ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ, ಒಂದೇ ದಿನದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಒಂದೇ ದಿನದಲ್ಲಿ 600 ಜನ GTT ನೆಗೆಟಿವ್ ಬಂದಿದೆ. ಇದು ಇನ್ನೊಂದು ಹೆಮ್ಮೆಯ ವಿಷಯ. ಸೊ ನೀವು ಮಧುಮೇಹದಿಂದ ಬಳಲ್ತಾ ಇದ್ದರೆ ಏನು ಹೆದರಬೇಡಿ, ಇದನ್ನು ರಿವರ್ಸ್ ಮಾಡಿ ನಿಮ್ಮ ಮಾತ್ರೆಗಳನ್ನು ನಿಲ್ಲಿಸಿ ಕೇವಲ ನಿಮ್ಮ ಜೀವನ ಶೈಲಿಯಿಂದ ನಾವು ಇದನ್ನು ಮೇಂಟೈನ್ ಮಾಡಿಕೊಂಡು ಆರೋಗ್ಯವಾಗಿ ನೀವಿರ್ಬೋದು. ಓಕೆ, ಸೊ ಕೆಲವರು ಟ್ರೀಟ್ಮೆಂಟ್ ಅಂದ್ರೇ ಒಂದು ಭಯ ಪಡ್ತಾ ಇರ್ತಾರೆ. ಸೊ ದುಡ್ಡು ಜಾಸ್ತಿ ಆಗುತ್ತೋ ಏನೋ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ. ಸೊ ಆಫ್ಟರ್ ಕೋವಿಡ್ ನೀವು ನೋಡಿರ್ಬೋದು, ತುಂಬ ಜನ ಕೆಲಸ ಕಳ್ಕೊಂಡ್ರು, ಆರ್ಥಿಕವಾಗಿ ಸ್ವಲ್ಪ ಡೌನ್ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹೀಗಿರುವಾಗ ಟ್ರೀಟ್ಮೆಂಟು ಖರ್ಚು ವೆಚ್ಚ ಎಲ್ಲ ಹೇಗಾಗುತ್ತೆ? ನಾವು EMI ಥರ ಏನಾದರೂ ಕಟ್ಕೊಳ್ಬಹುದಾ? ಮೊದಲಿಗೆ ಸ್ಟಾರ್ಟಿಂಗ್ ಇಷ್ಟು ಕಟ್ಕೋಬೋದಾ ಅಥವಾ ಆಮೇಲೆ ಒಟ್ಟಿಗೆ ಫೈನಲ್ ಕಟ್ಬೋದಾ? ಈ ಥರದ್ದೆಲ್ಲ ಕ್ವಶನ್ಸ್ ಇರುತ್ತೆ. ಆ ಥರ ಆಪ್ಷನ್ಸ್ ಏನಾದರೂ ಇದೆಯಾ ನಿಮ್ಮಲ್ಲಿ, ಹೇಗೆ ಅಂತ? ಎಸ್, ಈಗ ನಮ್ಮ ಭಾರತದಲ್ಲಿ 15 ಕೋಟಿಯಷ್ಟು ಜನ ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಸೊ ಇವರಿಗೆಲ್ಲ ಒಮ್ಮೆ ಮಧುಮೇಹ ಬಂತು ಅಂದರೆ ಇನ್ನು ನಾವು ಲೈಫ್ ಲಾಂಗ್ ಮೆಡಿಸಿನ್ ತೊಗೋಬೇಕನ್ನೋದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಇದಲ್ಲದೆ ನಾವು ಡಯಾಬಿಟಿಕ್ ಕೂಡ ರಿವರ್ಸ್ ಮಾಡ್ಬೋದು ಅನ್ನೋದು ಮಾಧವಬಾಗನವರು ವಿನ್ ಡಯಾಬಿಟೀಸ್ ಫಾರ್ ಎವರ್ ಎಂಬ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಡಯಾಬಿಟೀಸ್ ಇರೋವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಇದೆಲ್ಲ ಗೊತ್ತಾದ ಮೇಲೆ ಬಹಳಷ್ಟು ಜನ ಕ್ಲಿನಿಕ್ಗೆ ಬರ್ತಾರೆ, ಚಿಕಿತ್ಸೆ ಬಗ್ಗೆ ಎಲ್ಲ ತಿಳ್ಕೊಂಡು ಚಿಕಿತ್ಸೆಯನ್ನು ಕೂಡ ತಗೊಂಡು ಡಯಾಬಿಟಿಕ್ ರಿವರ್ಸ್ ಆಗ್ತಾರೆ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ದೆ ಹೋಗ್ತಾರೆ. ಯಾಕಂದರೆ ಅವರಿಗೆ ಆರ್ಥಿಕ ವೆಚ್ಚ ಬಗ್ಗೆ ಚಿಂತೆ. ಸೊ ಮಾಧವಬಾಗನವರು ಬರೀ ಚಿಕಿತ್ಸೆ ಅಲ್ಲದೆ ಅವರ ಆರ್ಥಿಕ ವೆಚ್ಚಕ್ಕೆ ಕೂಡ ಒಂದು ಪರಿಹಾರವಾಗಿ ಸೇವಿನ್ ಆಪ್ಷನ್, ಆರೋಗ್ಯ ಸೇವಿನ್ ಆಪ್ಷನ್ EMI ಅನ್ನು ಮಾಡಿದ್ದಾರೆ. ಇದರಲ್ಲಿ ಏನಂದರೆ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣ ಹಾಕಿಕೊಂಡು ಪ್ಯಾರಲಲಿ ಅವರು ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಂಡು ಅವರು ಡಯಾಬಿಟೀಸಿಂದ ರಿವರ್ಸ್ ಆಗ್ಬೋದು. ಓಕೆ, ಸೊ ಈ ಡಯಾಬಿಟೀಸ್ ಇದ್ರ ಬಗ್ಗೆ ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕಂದರೆ ನಮ್ಮ ಪೇಷಂಟ್ ಕೇರ್ ಎಕ್ಸಿಕ್ಯೂಟಿವ್ ಕ್ಲಿನಿಕಲ್ಲಿ ಸಿಗ್ತಾರೆ. ನೀವು ಯಾವಾಗಾದರೂ ಬಂದಾಗ ಅವರನ್ನು ಇದ್ರ ಬಗ್ಗೆ ವಿಚಾರಿಸ್ಬೋದು. ಒಂದು GTT ಟೆಸ್ಟಲ್ಲಿ ನೆಗೆಟಿವ್ ಅಂತ ಬಂದಿದ್ರೂ ಕೂಡ ಲೈಫ್ ಸ್ಟೈಲ್ ಹೆಂಗಿರಬೇಕು ಅಂತ ಅನ್ಸುತ್ತೆ ನಿಮಗೆ ಅಂತ? ತುಂಬ ಜನ ಈ ಪ್ರಶ್ನೆನ ಕೇಳ್ತಾರೆ. ಸೊ ನಾನು ಇವಾಗ ನಿಮಗೆ ಹೇಳಿದೆ 30,000ಕ್ಕಿಂತ ಹೆಚ್ಚು ಜನ ಇವತ್ತು ಡಯಾಬಿಟಿಕ್ ರಿವರ್ಸ್ ಆಗಿದ್ದಾರೆ. ಸೊ ಇವರು ಕೇವಲ ಅವರ ಜೀವನ ಶೈಲಿಯನ್ನು ಮೇಂಟೈನ್ ಮಾಡ್ಕೊತ, ಅಂದರೆ ನಾನು ಆಗಲೇ ಹೇಳ್ದಂಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಹಾಗೆ ನಮ್ಮ ಆಹಾರ ಹಾಗೂ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಂಟ್ರೋಲ್ ಮಾಡ್ತಾ, ಈವನ್ ಆಯುರ್ವೇದ ಮೆಡಿಸಿನ್ಸ್ ತೊಗೊಳ್ದೆ ಇವತ್ತು 1 ವರ್ಷದ ನಂತರ ಕೂಡ ಅವರು GTT ಟೆಸ್ಟ್ ಮಾಡಿದಾಗ ಅದು ನೆಗೆಟಿವೇ ಬಂದಿದೆ. ಈ ಗ್ಯಾಂಗ್ರೀನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಥರದ್ದೆಲ್ಲ ಇದ್ದಾಗಲೂ ಕೂಡ ಅಂಥ ಪೇಷಂಟ್ಗಳಿಗೂ ಕೂಡ ಟ್ರೀಟ್ಮೆಂಟ್ ಮಾಧವಬಾಗದಲ್ಲಿ ಸಿಗುತ್ತಾ, ಹೇಗೆ ಅಂತ? ಒಂದು ಏನಂದರೆ
ನಾವಿಲ್ಲಿ ನಿಮ್ಮ ಬಾಡಿಯನ್ನು ರಿಪೇರ್ ಮಾಡ್ತಾ ಇರ್ತೀವಿ. ಸೊ ಅನ್ಕಂಟ್ರೋಲ್ ಡಯಾಬಿಟೀಸಿಂದ ತುಂಬ ಡ್ಯಾಮೇಜ್ ಆಗಿರುತ್ತೆ ಬಾಡಿಗೆ. ಸೊ ಆ ಡ್ಯಾಮೇಜ್ ಹೋಗ್ಸಲೇ ಅದನ್ನ ರಿಪೇರ್ ಮಾಡ್ಬೇಕಂತಾನೆ ನಾವು ಈ ಹಲವಾರು ಚಿಕಿತ್ಸೆಯನ್ನು ಮಾಡ್ತೇವೆ. ಮೇಜರ್ ರೋಲ್ ಬಂದು ನಮ್ಮ ಪಂಚಕರ್ಮ ಆಗುತ್ತೆ. ಗ್ಯಾಂಗ್ರೀನ್ ಬಂದು ಇನ್ನೇನು ಆಂಪ್ಯೂಟ್ ಮಾಡಬೇಕು ಅನ್ನೋ ಸ್ಟೇಜ್ ಕೂಡ ಬರುತ್ತೆ. ಕೆಲವು ಪೇಷಂಟ್ ಆ ಆಂಪ್ಯೂಟೇಷನ್ನ ಎಸ್ಕೇಪ್ ಆಗೋ ಥರ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಶುಗರ್ ಲೆವೆಲ್ಸ್ ಕಮ್ಮಿ ಆಗಿರೋದು ಕೂಡ ಇದೆ. ಇನ್ನು ಕೆಲವರು ಆಂಪ್ಯೂಟ್ ಆದಮೇಲೆ ಹೀಲಿಂಗ್ ಪ್ರೋಸೆಸ್ ಅನ್ನೋದು ಏನಿರುತ್ತೋ ಅದು ತುಂಬ ಸ್ಲೋ ಇರುತ್ತೆ ಡಯಾಬಿಟಿಕ್ ಪೀಪಲಲ್ಲಿ. ಅದಕ್ಕಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆಗ್ತಾ ಬಂದಾಗ ಆ ವೂಂಡ್ ಹೀಲಿಂಗ್ ಕೂಡ ಆಗ್ತಾ ಬರುತ್ತೆ. ಫರ್ದರ್ ಕಾಂಪ್ಲಿಕೇಶನ್ಸ್ ಏನಿದೆಯೋ ಅದನ್ನ ತಡೀತಾ ಬರುತ್ತೆ. ಅಂತಹ ಸ್ಟ್ರೆಂತ್ ನಮ್ಮ ಚಿಕಿತ್ಸೆಯಲ್ಲಿ ಇದೆ. ಓಕೆ, ಈಗ ಮಧುಮೇಹ ಇದ್ದಂಥ ಪೇಷಂಟ್ ಒನ್ಸ್ ಬಂದಾಗ ಇಷ್ಟು ದಿನಗಳ ಕಾಲ ಅಥವಾ ಕೋರ್ಸ್ ಆ ಥರ ಏನಾದರೂ ಇದೆಯಾ ಹೇಗೆ ಅಂತ? ಸೊ 90 ದಿನದಲ್ಲಿ ನಿಮ್ಮದು ಡಯಾಬಿಟಿಕ್ ರಿವರ್ಸ್ ಆದಮೇಲೆ ನೀವು ಜೀವನ ಶೈಲಿಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಕೆಲವರಿಗೆ 90 ದಿನ ಅಲ್ಲದೆ ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಆದರೆ ಇನ್ನು ಕೆಲವು ಮಂತ್ಸ್ ಅದು ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಡೆಫಿನೆಟ್ಲಿ ದ ಶುಗರ್ ಲೆವೆಲ್ಸ್ ವಿಲ್ ಕಮ್ ಡೌನ್. ಸೊ ಅದನ್ನು ನಾವು 90 ದಿನದ ಟಾರ್ಗೆಟ್ ಅನ್ನು ನೀವು ಕೂಡ ಇಟ್ಕೊಂಡಿರ್ತೀರಾ, ಪೇಷಂಟ್ಸ್ ಕೂಡ ಹೇಳಿರ್ತೀರಾ. ಓಕೆ, ಈಗ ಟಿವಿ ನೋಡ್ತಾ ಇರೋರಿಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಕೋಬೇಕು ಮಾಧವ ಭಾಗದಲ್ಲಿ ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಸೊ ನಿಮ್ಮನ್ನ ಭೇಟಿ ಆಗಬೇಕು ಅಂತಂದ್ರೆ ಅಥವಾ ನಿಮ್ಮ ಬ್ರಾಂಚಸ್ಗಳಿಗೆ ವಿಸಿಟ್ ಮಾಡಬೇಕು ಅಂದ್ರೆ ಎಲ್ಲಿ ಹೋಗ್ಬೋದು, ಎಲ್ಲೆಲ್ಲ ಬ್ರಾಂಚಸ್ ಇದೆ, ಟೈಮಿಂಗ್ಸ್ ಏನಾದರೂ ಇದೆಯಾ, ಈ ಟೈಮಲ್ಲಿ ಬರಬೇಕು, ಈ ಟೈಮ್ ತನಕ ಇರುತ್ತೆ, ಆ ಥರ ಏನಾದರೂ ಇದೆಯಾ, ಹೇಳ್ಬೋದು ಅದ್ರ ಬಗ್ಗೆ? ಓಕೆ, ಸೊ ನಮ್ಮ ಕ್ಲಿನಿಕ್ಸ್ ಈಗ ಇದು ಮೇನ್ ಬ್ರಾಂಚ್ ಬಂದು ಪುಣೆಯಲ್ಲಿರೋದು. ಸೊ ಪುಣೆಯಲ್ಲಿ ಬಹಳ ಫೇಮಸ್ ಆಗಿದೆ. ಈಗ ಕರ್ನಾಟಕಗೆ ರೀಸೆಂಟಾಗಿ ಬಂದು ಬಹಳಷ್ಟು ಇದು ಕ್ಲಿನಿಕ್ಸ್ ಓಪನ್ ಆಗಿದೆ. ನಾನು ಬಂದು ಬಸವೇಶ್ವರ ನಗರ್ ಕ್ಲಿನಿಕಲ್ಲಿ ಮೆಡಿಕಲ್ ಹೆಡ್ ಆಗಿದ್ದೀನಿ. ಸೊ ಇದೇ ಥರ ಈ ಬೆಲ್ ರೋಡ್ ಇನ್ನೊಂದು ಒಂದು ಬನಶಂಕರಿಯಲ್ಲಿದೆ. ಹಾಗೆಯೇ ಇನ್ನು ಇಂದಿರಾನಗರನ್ನು ಎಷ್ಟೋ ಕ್ಲಿನಿಕ್ಸ್ ಅರೌಂಡ್ 12 ಕ್ಲಿನಿಕ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ನಿಮಗೆ ಬೇಕಂದರೆ ಅಲ್ಲಿ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಈ ದಿನ ರಜೆ ಇರುತ್ತೆ ಆ ಥರ ಏನು? ಇನ್ನೊಂದು ವಿ ಆರ್ ವೀಕ್ ಆಫ್ ಆನ್ ಥರ್ಸ್ಡೇಸ್. ಹಾಗೂ ನಮ್ಮ ಕ್ಲಿನಿಕ್ ಟೈಮಿಂಗ್ಸ್ ಬಂದು 10 to 7 PM. ಓಕೆ, ಈಗ ಡಯಾಬಿಟಿಸ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಇದೆಲ್ಲ ಟ್ರೀಟ್ಮೆಂಟ್ಗಳ ಜೊತೆಗೆ ನಮ್ಮ ಮಾನಸಿಕ ಸ್ಥಿಮಿತೆಯನ್ನು ಕಾಪಾಡ್ಕೊಳ್ಳೋದು ಅಂದರೆ ಅಯ್ಯೋ ಡಯಾಬಿಟಿಸ್ ಇದೆ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ತಿಂದ್ಬಿಟ್ಟೆ, ಈ ಥರ ಸ್ಟ್ರೆಸ್ ಕೂಡ ಈ ಮಧುಮೇಹನ ಕಡಿಮೆ ಮಾಡೋದಕ್ಕಿಂತ ಜಾಸ್ತಿ ಮಾಡುತ್ತೆ. ಅಂದರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಸೊ ನಮ್ಮ ಮಾನಸಿಕ ಖಿನ್ನತೆ ಅದನ್ನ ಇನ್ನೂ ಜಾಸ್ತಿ ಮಾಡುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂತ? ಒಂದು ಈ ಆಂಗ್ಸೈಟಿ ಲೆವೆಲ್ ತುಂಬ ಇರುತ್ತೆ. ಸೊ ನಾನು ಇದು ತಿಂದರೆ ನಂದು ತೂಕ ಹೆಚ್ಚಾಗುತ್ತೆ, ಇಲ್ಲ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಸೊ ನೀವು ಈ ಸ್ಟ್ರೆಸ್ ಏನು ತಗೋತಾ ಇದ್ದೀರೋ ಈ ಆಂಗ್ಸೈಟಿಯಿಂದ ಇದರಿಂದ ಕೂಡ ನಿಮ್ಮ ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನೀವು ಈ ಸ್ಟ್ರೆಸ್ಸನ್ನು ತಗೊಳ್ಳೋದನ್ನು ಫಸ್ಟ್ ನಿಲ್ಲಿಸಿ ಜಸ್ಟ್ ಲಿವ್ ಯುವರ್ ಲೈಫ್ ಆ್ಯಂಡ್ ಜಸ್ಟ್ ಫಾಲೋ ದ ಲೈಫ್ ಸ್ಟೈಲ್. ಸೊ ಡಯಾಬಿಟೀಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಅಥವಾ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲಿ ಇದೆ, ನಮಗೂ ಬರುವಂಥ ಚಾನ್ಸಸ್ ಇದೆ ಅಂತ ಅಂದ್ಕೊಂಡವರು ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕಾಗತ್ತೆ ಅಥವಾ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ, ಲಾಸ್ಟ್ ಕೊನೆಯದಾಗಿ ಅವ್ರಿಗೆ ಏನು ಹೇಳ್ತೀರಾ, ಯಾವ ಥರ ಮೆಸೇಜನ್ನು ನೀಡ್ತೀರಾ ಅಂತ? ಓಕೆ, ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದರೆ, ಇನ್ನೊಂದು 40 ವರ್ಷಕ್ಕಿಂತ ಹೆಚ್ಚಿದೆ ಅಂದರೆ ಆ್ಯಸ್ ಅ ಪ್ರಿಕಾಷನರಿ ನೀವು ನಿಮ್ಮ ರಕ್ತ ತಪಾಸಣೆಯನ್ನು ಮಾಡಲೇಬೇಕು. ಸೊ ಇದು ಮಾಡಿದಾಗ ನಿಮ್ಮಲ್ಲಿ ಏನಾದರೂ ಪ್ಯಾರಾಮೀಟರ್ಸ್ ಚೇಂಜ್ ಇದ್ದರೆ ಗೊತ್ತಾಗುತ್ತೆ. ಅದಕ್ಕೆ ಇಮಿಡಿಯೇಟಾಗಿ ನೀವು ಚಿಕಿತ್ಸೆಯನ್ನು ತಗೋಬೇಕು. ಇದು ಬಿಟ್ಟು ಯಾರು ಹೆಲ್ದಿಯಾಗಿದ್ದೀರೋ ನೀವು ಇನ್ನೂ ಕರೆಕ್ಟಾಗಿ ಒಂದು ವ್ಯಾಯಾಮವನ್ನು ಮಾಡಬೇಕು. ಹಾಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಂಟ್ರೋಲ್ಗೆ ಮೆಡಿಟೇಷನನ್ನು ಮಾಡಿ. ಹಾಗೆ ಡಯಟ್ ಅಂದರೆ ಕಡಿಮೆ ತಿನ್ನೋದಲ್ಲ, ಸರಿಯಾದ ರೀತಿಯಲ್ಲಿ ಎಲ್ಲ ಥರದ ವಿಟಮಿನ್, ಮಿನರಲ್, ಕಾರ್ಬೋಹೈಡ್ರೇಟ್ಸ್, ಫೈಬರ್ಸನ್ನು ತಿನ್ನಿ. ಜಾಸ್ತಿ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗಬೇಡಿ. ಹಾಗೂ ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಬಂದಾಗ ಯು ವಿಲ್ ಬಿ ಅವೇ ಫ್ರಮ್ ಡಯಾಬಿಟೀಸ್ ಆ್ಯಂಡ್ ಆಲ್ಸೋ ಪ್ರಿವೆಂಟ್ ಫ್ರಮ್ ಗೆಟ್ಟಿಂಗ್ ಡಯಾಬಿಟೀಸ್. ಇಷ್ಟೊತ್ತು ಭಾಗಿಯಾಗಿದ್ರಿ, ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ದಿಗ್ವಿಜಯ ನ್ಯೂಸ್, ಇದು ಕನ್ನಡಿಗರ ಧ್ವನಿ.